ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೇಳ್ತೀನಿ ಅಂತ ಇನ್ಸ್ಪೆಕ್ಟರ್ ಲೇಡಿ ಗೋಲ್ಡ್ ಬೀಳ್ಸ್ಕೊಂಡು ಹೋಗಿದ್ದನ್ನು ವಲ್ಲಭ ನೋಡಿ ಆ ಲೇಡಿನ ಫಾಲೋ ಮಾಡಿ ಓಡ್ಕೊಂಡು ಹೋಗಿ ಅವ್ರ ಕಾರನ್ನು ಅಡ್ಡ ಹಾಕ್ತಾನೆ. ಇವ್ರು ಯಾಕೆ ಕಾರ್ ಚೇಸ್ ಮಾಡ್ಕೊಂಡು ಓಡಿ ಬಂದರು ಅಂತ ಕಾರಿಂದ ಲೇಡಿ ಇಳಿದು ಏನಕ್ಕೆ ಹೀಗೆ ಓಡಿ ಬಂದ್ರಿ, ನಿಮ್ಮ ದುಡ್ಡು ಆವಾಗಲೇ ಕೊಟ್ಟಾಯ್ತಲ್ಲ ಅಂತಾರೆ. ಮೇಡಮ್ ಅದಲ್ಲ, ನೀವು ಇದನ್ನು ಬೀಳಿಸ್ಬಿಟ್ರಿ ಅಂತ ವಲ್ಲಭ ಗೋಲ್ಡ್ ರಿಂಗ್ನ ಕೊಡ್ತಾನೆ. ಅದನ್ನು ನೋಡಿ ಲೇಡಿ, ಥ್ಯಾಂಕ್ ಗಾಡ್, ನಾನು ಇದನ್ನು ಬೀಳ್ಸ್ಕೊಂಡು ಬಂದಿದ್ನ ನನ್ನ ತಂಗಿ ಬರ್ತ್ಡೇಗೆ ಅಂತ ತಗೊಂಡು ಹೋಗ್ತಿದ್ದೆ. ಎಷ್ಟು ಕಾಸ್ಟ್ಲಿ ಗೊತ್ತಾ ಇದು? ಅರೌಂಡ್ 5 ಲ್ಯಾಕ್ ಆಗುತ್ತೆ. ಡೈಮಂಡ್ ರಿಂಗ್ ಇದು. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ನನಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನೀವು ಇದನ್ನು ನನಗೆ ಕೊಡದೆ ವಾಪಸ್ ತಗೊಂಡು ಹೋಗ್ಬೋದಾಗಿತ್ತು, ಬಟ್ ಕಾರ್ ಹಿಂದೆ ಓಡಿ ಬಂದು ಕೊಟ್ಟಿದ್ದೀರಾ ಅಂತಾರೆ ಲೇಡಿ. ಪರರ ವಸ್ತು ಪಾಷಾಣಕ್ಕೆ ಸಮ ಅಂತ ನಮ್ಮ ಅಪ್ಪ ಹೇಳ್ತಿದ್ರು, ಅದು ನಂದಲ್ಲ ಅಂದಮೇಲೆ ನಾನು ಯಾಕೆ ಇಟ್ಕೊಳ್ಳಿ, ಅದಕ್ಕೆ ತಗೊಂಡು ಬಂದೆ ಅಂತಾನೆ ವಲ್ಲಭ. ನಿಮ್ಮ ಮಾತು ಕೇಳಿ ತುಂಬ ಖುಷಿಯಾಯಿತು. ನಿಮ್ಮ ತಂದೆ ಮಾತ್ರ ಎಷ್ಟು ವ್ಯಾಲ್ಯೂ ಹೇಳ್ಕೊಟ್ಟಿದ್ದಾರೆ ನಿಮಗೆ, ರಿಯಲಿ ಗ್ರೇಟ್ ಅಂತಾರೆ ಲೇಡಿ. ಥ್ಯಾಂಕ್ಸ್ ಅಂತಾನೆ ವಲ್ಲಭ. ಥ್ಯಾಂಕ್ಸನ್ನು ನಾನು ಹೇಳಬೇಕು, ಬಟ್ ಬರೀ ಥ್ಯಾಂಕ್ಸ್ ಹೇಳಿದರೆ ಸಾಕಾಗಲ್ಲ. ತಗೊಳ್ಳಿ, ಇದನ್ನು ನಿಮಗೆ ಏನಕ್ಕಾದರೂ ಹೆಲ್ಪ್ ಆಗುತ್ತೆ ಅಂತ ದುಡ್ಡನ್ನು ಕೊಡ್ತಾರೆ ಲೇಡಿ. ಅಯ್ಯೋ ಬೇಡ ಮೇಡಮ್, ನಿಮಗೆ ಫುಡ್ ತಗೊಂಡು ಬಂದಿದ್ದಕ್ಕೆ ನಾನು ದುಡ್ಡು ತಗೊಂಡೆ, ಇದು ನಂದಲ್ಲ, ನನಗೆ ಬೇಡ. ನಾವು ಬೇವ್ರು ಸುರಿಸಿ ದುಡ್ಡಿದ್ದು ಮಾತ್ರ ನಮ್ಮದು ಅಂತ ನಮ್ಮ ಅಪ್ಪ ಹೇಳೋರು. ನಾನು ಈ ದುಡ್ಡು ತಗೊಂಡ್ರೆ ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ, ಅವ್ರ ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತಾನೆ ವಲ್ಲಭ. ಇದನ್ನು ತಗೊಂಡು ನಿಮ್ಮ ತಂದೆಯವರಿಗೆ ಹೇಳದೇ ಇದ್ದರೆ ಆಯಿತು, ಸಿಂಪಲ್, ತಗೊಳ್ಳಿ ಅಂತಾರೆ ಲೇಡಿ. ಮೇಡಮ್, ನಮ್ಮ ಅಪ್ಪ ನಮಗೆ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದು ಬರೀ ಅವ್ರ ಎದುರುಗಡೆ ಇದ್ದಾಗ ಮಾತ್ರ ಪಾಲಿಸಬೇಕು ಅಂತಲ್ಲ, ಅದು ಜೀವನ ಪರ್ಯಂತ ನಮ್ಮ ಜೊತೆನೇ ಇರಬೇಕು ಅಂತ. ಸೊ ಪ್ಲೀಸ್ ಮೇಡಮ್, ಈ ವಿಷಯದಲ್ಲಿ ನನಗೆ ಫೋರ್ಸ್ ಮಾಡಬೇಡಿ, ಅದನ್ನು ನೀವೇ ಇಟ್ಕೊಳ್ಳಿ ಅಂತಾನೆ ವಲ್ಲಭ. ಓಕೆ, ಅಂದ ಹಾಗೆ ನಿಮ್ಮ ಹೆಸರು ಅಂತಾರೆ ಲೇಡಿ. ವಲ್ಲಭ ನಂದಕುಮಾರ್ ಅಂತಾನೆ ವಲ್ಲಭ. ಥ್ಯಾಂಕ್ ಯು ಸೋ ಮಚ್ ವಲ್ಲಭ ನಂದಕುಮಾರ್ ಅಂತಾರೆ ಲೇಡಿ. ಇನ್ಸ್ಪೆಕ್ಟರ್ ಇದನ್ನೆಲ್ಲ ಹೇಳಿದ್ದನ್ನು ಕೇಳಿ ಎಲ್ಲರೂ ಖುಷಿಯಾಗ್ತಾರೆ. ಅವಳು ನನ್ನ ಹೆಂಡತಿ, ಅವಳೇ ನನಗೆ ಇದನ್ನೆಲ್ಲ ಹೇಳಿದ್ದು. ಈಗಿನ ಜನ್ರೇಷನಲ್ಲಿ ಇಷ್ಟೊಂದು ಹಾನೆಸ್ಟ್ ಆಗೆಲ್ಲ ಯಾರು ಇರ್ತಾರೆ ಸರ್? 5 ಲಕ್ಷ ಬೆಲೆ ಬಾಳೋ ಉಂಗುರ ಸರ್, ಅವ್ರು ಇಟ್ಕೊಂಡಿರಿದ್ರೆ ಆಗಿರೋದು. ಕಾರಿಂದೆ ಓಡಿ ನನ್ನ ಹೆಂಡತಿಗೆ ಕೊಟ್ಟಿದ್ದಾನೆ. ಇವನು ಪ್ರಾಮಾಣಿಕತೆ ನೋಡಿ ಅವಳು 5,000 ದುಡ್ಡು ಕೊಡೋಕ್ಕೆ ಬಂದರೆ ಅದನ್ನು ಮುಟ್ಟಿಲ್ಲ ಸರ್. ಇವನು ಹಣ ಕಂಡ್ರೆ ಹೆಣನೂ ಬಾಯಿ ಬಿಡೋ ಈ ಕಾಲದಲ್ಲಿ 5,000 ಇಟ್ಕೋ ಅಂತ ದುಡ್ಡು ಕೊಟ್ಟರೆ ಅದು ನಂದಲ್ಲ, ಪರರ ದುಡ್ಡು ಪಾಷಾಣಕ್ಕೆ ಸಮ ಅಂತ ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ ಅಂದಂತೆ. ಈ ದುಡ್ಡು ತಗೊಂಡ್ರೆ ನಮ್ಮ ಅಪ್ಪ ಬೇಜಾರು ಮಾಡ್ಕೋತಾರೆ ಅಂದಂತೆ. ಈ ಕಾಲದಲ್ಲಿ ಯಾವ ಮಕ್ಕಳು ಹೇಗಿರ್ತಾರೆ ಸರ್? ತಂದೆ ಹೇಳ್ಕೊಟ್ಟಿದ್ದನ್ನು ಪಾಲಿಸ್ತೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ತಂದೆ ಮುಂದೆ ಮಾತ್ರ ನಾಟಕ ಮಾಡೋ ಮಕ್ಕಳು ಇದ್ದಾರೆ. ಅಂಥದ್ರಲ್ಲಿ ನೀವು ಇಲ್ಲದೆ ಇರುವಾಗ್ಲೂ ನೀವು ಹೇಳ್ಕೊಟ್ಟಿರೋ ಮೌಲ್ಯನ ಪಾಲಿಸ್ತಿದ್ದಾನೆ ಸರ್, ಗ್ರೇಟ್ ಸರ್. ನಾನು ಈ ವಿಷಯ ಕೇಳಿ ಖುಷಿಪಟ್ಟು ಸುಮ್ಮನಾಗ್ಬೋದಾಗಿತ್ತು, ಅಥವಾ ಇವನ ನಂಬರ್ ಹೇಗೋ ಕಲೆಕ್ಟ್ ಮಾಡಿ ಥ್ಯಾಂಕ್ಸ್ ಅಂತ ಹೇಳ್ಬೋದಿತ್ತು. ಅಪ್ಪನ ಮಾತಿಗೆ ಬೆಲೆ ಕೊಡೋ ಪುಣ್ಯಾತ್ಮ ಇವನು, ಆದರೆ ಇವನು ಹೆತ್ತಿರೋ ಪರಮಾತ್ಮ ಯಾರಿರ್ಬೋದು ಅಂತ ನಿಮ್ಮನ್ನು ನೋಡೋಕೆ ಬಂದೆ ಸರ್. ಒಂದು ಮಾತು ಹೇಳಲ್ಲ ಸರ್, ಪುಣ್ಯ ಮಾಡಿದ್ರಿ ನೀವು ಇಂಥ ಮಗನ ಪಡೆಯೋದಕ್ಕೆ ಅಂತಾರೆ ಇನ್ಸ್ಪೆಕ್ಟರ್. ದೊಡ್ಡ ಮಾತು ಸರ್, ಅವರಂತ ಅಪ್ಪನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಾನೇನಾದರೂ ಇವತ್ತು ಒಳ್ಳೇದು ಮಾಡಿದ್ದೀನಿ ಅಂತಂದರೆ ಅದು ಅವ್ರು ಹೇಳ್ಕೊಟ್ಟಿರೋ ನೀತಿ ಪಾಠ ಅಂತಾನೆ ವಲ್ಲಭ. ನೋಡಿ ಸರ್, ಕ್ರೆಡಿಟ್ ತಗೊಳ್ಳೋಕ್ಕೂ ಇಷ್ಟಪಡ್ತಿಲ್ಲ ನಿಮ್ಮ ಮಗ. ಏನೇ ಇರಲಿ, ಮಗನ ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ಸರ್, ತುಂಬ ಖುಷಿಯಾಯಿತು, ಒಳ್ಳೆಯದಾಗಲಿ ನಿಮಗೆ ಅಂತಾರೆ ಇನ್ಸ್ಪೆಕ್ಟರ್. ಸರ್, ನಿಮ್ಮ ಮಗನಿಗೆ ದುಡ್ಡು ಇಸ್ಕೋಬೇಡ ಅಂತ ಹೇಳ್ಕೊಟ್ಟಿರೋರು ನೀವು. ಇನ್ನು ನಾನು ದುಡ್ಡು ಕೊಟ್ಟರೆ ನೀವು 100% ಇಸ್ಕೊಳ್ಳಲ್ಲ ಅಂತ ಗೊತ್ತು. ಹಾಗಂತ ಬರೀ ಥ್ಯಾಂಕ್ಸ್ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಿಮ್ಮೆಲ್ಲರ ಬಾಯಿ ಸಿಹಿ ಮಾಡೋಣ ಅಂತ ಸ್ವೀಟ್ ತಂದಿದ್ದೀನಿ. ನೀವು ದಯವಿಟ್ಟು ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ದಯವಿಟ್ಟು ತಗೊಳ್ಳಿ ಸರ್ ಅಂತ ಹಣ್ಣು ಮತ್ತು ಸ್ವೀಟನ್ನು ಕೊಡ್ತಾರೆ ಇನ್ಸ್ಪೆಕ್ಟರ್. ಆಗ ನಂದನ್ ಗಿರಿಜಾ ಮುಖ ನೋಡ್ತಾರೆ. ತಗೊಳ್ಳಿ ಅಂತಾರೆ ಗಿರಿಜಾ. ನಂದನ್ ತಗೋತಾರೆ. ಹೀಗೆ ಇರು ಅಂತ ವಲ್ಲಭಂಗೆ ಇನ್ಸ್ಪೆಕ್ಟರ್ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂದನ್ ಅದನ್ನೆಲ್ಲ ಅಲ್ಲಿರೋ ಟಿಪಾಯಿ ಮೇಲೆ ಇಟ್ಟು ಸುಮ್ಮನೆ ನಿಂತ್ಕೋತಾರೆ. ಎಲ್ಲರೂ ಅವರನ್ನೇ ನೋಡ್ತಿರ್ತಾರೆ. ಅಪ್ಪ, ನನ್ನ ಮನೆಯೊಳಗಡೆ ಬಾ ಅಂದ ಕರೆದಿದ್ದು ಇನ್ಸ್ಪೆಕ್ಟರ್ ಬಂದು ನನ್ನ ಕರಿ ಅಂತ ಹೇಳಿದ್ದಕ್ಕೆ ನಾನಿನ್ನೂ ಅಲ್ಲೇ ಇದ್ದರೆ ಅಪ್ಪ ಮತ್ತೆ ಬೈತಾರೆ. ನನ್ನ ಜಾಗಕ್ಕೆ ನಾವು ಹೊರಡೋಣ ಅಂತ ವಲ್ಲಭ ಹೋಗುವಾಗ ಮಾಧವ ಅವನ ಕೈನ ಹಿಡ್ಕೋತಾನೆ. ಅವನ ಕೈನ ಬಿಡಿಸ್ಕೊಂಡು ವಲ್ಲಭ ಮನೆಯಿಂದ ಹೊರಗೋಗ್ತಾನೆ. ಆಗ ಅಮೂಲ್ಯ, ವಲ್ಲಭ ನಿಂತ್ಕೊ ಅಂತ ಕೂಗ್ತಾ ಅವನ ಹತ್ರ ಹೋಗಿ, ಎಲ್ಲಿ ಹೋಗ್ತಿದ್ಯಾ ನೀನು ಅಂತಾಳೆ. ಏಯ್, ಏನು ಹೀಗೆ ಕೇಳ್ತಿದ್ಯಾ? ನಾನು ಟೆಂಟ್ಗೆ ಹೋಗ್ತಿದ್ದೀನಿ ಅಂತಾನೆ ವಲ್ಲಭ. ನೀನು ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇರು, ಬಾ ನೀನು ಒಳಗಡೆ ಅಂತಾಳೆ ಅಮೂಲ್ಯ. ಏನು ಹೇಳ್ತಿದ್ಯಾ? ಮತ್ತೆ ನನ್ನಿಂದ ಸೀನ್ ಕ್ರಿಯೇಟ್ ಆಗುತ್ತೆ, ಬೇಡ ಬಿಡು ಅಂತಾನೆ ವಲ್ಲಭ. ಬಾಯಿ ಮುಚ್ಕೊಂಡು ಬಾ ಅಂತ ಅಮೂಲ್ಯ ವಲ್ಲಭನ ಕೈ ಹಿಡ್ಕೊಂಡು ಒಳಗಡೆ ಎಳ್ಕೊಂಡು ಬಂದು, ಮಾವ
ಇವತ್ತು ನಾನು ಮಾತಾಡೋದನ್ನು ನೀವು ಪೂರ್ತಿಯಾಗಿ ಕೇಳಿಸ್ಕೊಳ್ಳೇಬೇಕು. ನಿಮ್ಮ ಮಗ ಏನು ಅಂತ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರ್ಬೋದು ಮಾವ. ಬೇರೆ ಬೇರೆ ವಿಷಯದಲ್ಲಿ ಅವನ ಮೇಲೆ ಕೋಪನೂ ಇರ್ಬೋದು. ಅವನೇ ಈ ಮನೆ ಬೇಡ ಅಂತ ಆಚೆನೂ ಹೋಗಿರ್ಬೋದು ಮಾವ. ಆದರೆ ಅವನು ನಿಮ್ಮ ಮಗ ಮಾವ, ನಂದ ಗೋಕುಲದ ಒಂದು ಭಾಗ. ಅವನಿಂದ ದೂರ ಇರೋದು ನಿಮಗೆ ಸಂಕಟ ಆಗಲ್ವಾ? ಇವತ್ತು ಕಾಲೇಜಿಂದ ಒಂದು ಹುಡುಗಿ ಬಂದು ವಲ್ಲಭ ಅವಳಿಗೆ ಮಾಡಿರೋ ಸಹಾಯದ ಬಗ್ಗೆ ಹೇಳಿದ್ಲು. ಇನ್ಸ್ಪೆಕ್ಟರ್ ಬಂದು ಅವನ ಹಾಡಿ ಹೋಗಲಿದ್ರು. ಇದೆಲ್ಲ ಅವನು ಒಳ್ಳೇದು ಮಾಡಿರೋದು ನಿಮಗೆ ಕಾಣಿಸ್ತಿಲ್ವಾ ಮಾವ? ಇನ್ನು ಅವನ ಮೇಲೆ ಕೋಪ ಹಾಗೆ ಇದೆಯಾ? ನಿಮ್ಮ ಮನಸ್ಸು ಕರಗೋದೇ ಇಲ್ವಾ? ವಲ್ಲಭ ನನ್ನ ಯಾಕೆ ಆ ಮನೆಗೆ ಕಳಿಸಿದ್ದ ಅಂದರೆ ನಮ್ಮ ಅಮ್ಮ ಮಾವ ಅಂತ ಅಳ್ತಾ ಅವರು ನನ್ನ ಎದುರುಗಡೆ ಇದ್ದರು. ಅವರನ್ನು ಹೋಗಿ ಮಾತಾಡ್ಸೋಕ್ಕೆ ಆಗ್ತಿರ್ಲಿಲ್ಲ. ನಾನೇ ಹೋಗಿ ಮಾತಾಡಿಸ್ತೀನಿ ಅಂದರು. ಅವ್ರು ನನಗೆ ಸ್ಪಂದಿಸ್ತಾನೆ ಇರಲಿಲ್ಲ. ನನ್ನ ತವ್ರ ಮನೆ ನನ್ನ ಎದುರುಗಡೆ ಇದ್ದರು. ಅಪ್ಪ ಅಮ್ಮನ ನೋಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ ಅನ್ನೋದು ಎಷ್ಟು ದೊಡ್ಡ ಶಿಕ್ಷೆ ಗೊತ್ತಾ ಮಾವ? ನನ್ನನ್ನು ನೋಡಿದ್ರು ಅವ್ರು ಮುಖ ತಿರ್ಸ್ಕೊಂಡು ಹೋಗ್ತಾರೆ. ಅದೆಷ್ಟು ಸಂಕಟ ಆಗುತ್ತೆ ಗೊತ್ತಾ ಮಾವ? ಈ ಕಷ್ಟ ನನಗೆ ತಡ್ಕೊಳ್ಳೋಕ್ಕಾಗದೆ ಹಿಂಸೆ ಆಗಿತ್ತು. ಅದಕ್ಕೆ ಅವನ ಹತ್ರ ಹೋಗಿ ಹೇಳ್ಕೊಂಡೆ ಮಾವ, ಅಷ್ಟೇ. ಹೌದು, ವಲ್ಲಭನೇ ಹೋಳಿ ಆಚರಣೆ ಮಾಡೋ ಹಾಗೆ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ನನಗೆ ಆ ಮನೆಗೆ ಕಳಿಸ್ದ. ಅದು ಬಿಟ್ಟು ಅವನಿಗೆ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ ಮಾವ. ನೀವು ಯೋಚನೆ ಮಾಡಿ, ಕೈಗೆ ಸಿಕ್ಕಿರೋ 5 ಲಕ್ಷದ ಉಂಗ್ರನೇ ಅವನು ಮುಟ್ಟಿಲ್ಲ ಮಾವ. ಇನ್ನು ಆ ಮನೆ ಒಡವೆಗೆ ಆಸೆ ಪಡ್ತಾನ? ಹೇಳಿ ಮಾವ, ಹೇಳಿ. ನಿಮ್ಮ ಮಾತು ಕೇಳಬಾರ್ದು, ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ವಲ್ಲಭಂಗೆ ಏನೂ ಇಂಟೆನ್ಷನ್ ಇಲ್ಲ ಮಾವ. ಅಮ್ಮನ ನೋಡಬೇಕು ಅಂತ ಹಂಬಲಿಸ್ತಿರೋ ಮಗಳಿಗೆ ಅಮ್ಮನ ನೋಡೋ ಅವಕಾಶ ಮಾಡಿಕೊಟ್ಟ ಅಷ್ಟೇ ವಲ್ಲಭ. ನನ್ನ ಪಾಲಿನ ದೇವರು ಮಾವ, ದೇವರು ಅವನು. ನಾನು ಅವನ್ನ ಬಿಟ್ಕೊಡೋಕ್ಕಾಗಲ್ಲ ಮಾವ, ಆಗಲ್ಲ. ಸಾರಿ ಕಣೋ ವಲ್ಲಭ, ಎಲ್ಲ ನನ್ನಿಂದನೇ ಆಗಿದ್ದು. ಇಷ್ಟೆಲ್ಲ ಆದಮೇಲೂ ನಿಮಗೆ ವಲ್ಲಭಂದೇ ತಪ್ಪು ಅಂತ ಅನಿಸಿದರೆ ಅವನ ಕಡೆಯಿಂದ ನಾನು ಕ್ಷಮೆ ಕೇಳ್ತೀನಿ ಮಾವ. ಪ್ಲೀಸ್ ಕ್ಷಮಿಸ್ಬಿಡಿ ಮಾವ, ಕ್ಷಮಿಸ್ಬಿಡಿ ಅಂತ ಅಳ್ತಾಳೆ ಅಮೂಲ್ಯ. ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ. ನಿಮ್ಮ ಮಗ ಎಷ್ಟು ಒಳ್ಳೆಯವನು ಅಂತ ಇವತ್ತಾದರೂ ನಿಮಗೆ ಪರಿಪೂರ್ಣವಾಗಿ ಗೊತ್ತಾಯ್ತಲ್ಲ. ಯಾಕ್ರಿ ಇನ್ನು ಅವನ ಮೇಲೆ ಸಿಟ್ಟು? ನಿಮ್ಮನ್ನು ಕೈ ಮುಗಿ ಕೇಳ್ಕೊತೀನಿ, ಅವನ ಕ್ಷಮಿಸ್ಬಿಡ್ರಿ ಅಂತಾರೆ ಗಿರಿಜಾ. ನಂತರ ಅಮ್ಮನ ಸಮಾಧಾನ ಮಾಡ್ತಾರೆ. ಹೌದು ಮಾವ, ನಿನ್ನೆ ಇದೇ ಕಾರಣಕ್ಕೆ ನಾಟಕ ಮಾಡಿಸಿ ವಲ್ಲಭನ ಒಳ್ಳೆತನ ಏನು ಅಂತ ನಿಮಗೆ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಿದ್ವಿ. ಆದರೆ ಇವತ್ತು ಅವನ ಒಳ್ಳೆತನ ದೇವರೇ ನಿಮಗೆ ತಲುಪೋ ಹಾಗೆ ಮಾಡಿದ್ದಾನೆ ಮಾವ. ಇಷ್ಟಾದರೂ ನಿಮಗೆ ನಂಬಿಕೆ ಬರ್ತಿಲ್ವಾ ಮಾವ? ದಯವಿಟ್ಟು ಅವನ್ನ ಎಲ್ಲೂ ಹೋಗಬೇಡ ಅಂತ ಹೇಳಿ ಮಾವ ಅಂತಾಳೆ ಮೀನಾ. ಅಪ್ಪ, ವಲ್ಲಭ ಈಗ ಮನೆ ಒಳಗಡೆ ಬಂದಿದ್ದಾನಪ್ಪ, ಅವನ ಆಚೆ ಹೋಗದೇ ಇರೋ ಹಾಗೆ ತಡೀರಿ ಅಪ್ಪ ಅಂತಾನೆ ಮಾಧವ. ಅಪ್ಪ, ವಲ್ಲಭ ಇಲ್ಲದೆ ಇರೋ ಮನೆ ಅನ್ಸಲ್ಲಪ್ಪ. ಅವನು ನಮ್ಮನ್ನೆಲ್ಲ ಅಷ್ಟು ಆವರಿಸ್ಕೊಂಡಿದ್ದಾನೆ, ಪ್ಲೀಸ್ ಅಪ್ಪ ಅಂತಾನೆ ಕೇಶವ. ಹೌದಪ್ಪ, ಪ್ಲೀಸ್ ಅಣ್ಣನ ಎಲ್ಲೂ ಹೋಗಬೇಡಿ ಅಂತ ಹೇಳಿ ಅಪ್ಪ ಅಂತಾಳೆ ರಕ್ಷಾ. ವಲ್ಲಭಂಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಮಾವ, ಪ್ಲೀಸ್ ಅಂತ ಅಳ್ತಾಳೆ ಅಮೂಲ್ಯ. ಆದರೆ ನಂದನ್ ಏನು ಮಾತಾಡದೆ ಪರ್ಸ್ನ ತಗೊಂಡು ಮನೆಯಿಂದ ಹೊರಗೆ ಹೋಗ್ತಾರೆ. ದಯವಿಟ್ಟು ಕೋಪ ಮಾಡ್ಕೋಬೇಡ್ರಿ, ನನ್ನ ಮಾತು ಕೇಳ್ರಿ ಅಂತ ಗಿರಿಜಾ ಹಿಂದೆ ಓಡಿ ಬರ್ತಾರೆ. ಮನೆಯವರೆಲ್ಲ ಅವ್ರ ಹಿಂದೆನೇ ಬರ್ತಾರೆ. ಆಗ ಟೆಂಟ್ನ ತೆಗೆದು ಬೀಳಿಸ್ತಾರೆ ನಂದನ್. ಎಲ್ಲರೂ ಖುಷಿಯಿಂದ ಅವರನ್ನೇ ನೋಡ್ತಾರೆ. ಎಲ್ಲಿ ತನಕ ಒಂದು ಮರದ ನೆರಳು ಕಾಯಿ ಹಣ್ಣು ಬಿಡ್ತಾ ಇರುತ್ತೋ ಅಲ್ಲಿ ತನಕ ಜನ ಅದನ್ನು ದೇವರು ಅಂತ ಪೂಜೆ ಮಾಡ್ತಾರೆ. ಅದೇ ಮರ ಮಳೆ ಗಾಳಿಯಿಂದ ಕೆಳಗೆ ಬಿದ್ದಾಗ ಅದ್ರ ಕೆಳಗಡೆ ಇದ್ದ ಮನೆಗಳು ಚಿತ್ರ ಆಗುತ್ತೆ, ಜೀವಗಳು ಹಾರೋಗುತ್ತೆ. ಅಲ್ಲಿ ತನಕ ದೇವರು ಅಂತ ಪೂಜಿಸ್ತಿದ್ದ ಜನ ಜೀವ ತೆಗೆದ ಮರ ಅಂತ ದೂಷಿಸೋಕ್ಕೆ ಶುರು ಮಾಡ್ತಾರೆ. ಗಿರಿಜಾ, ನನ್ನ ಮಕ್ಕಳು ನೆರಳು ಮರಗಳಾಗಬೇಕು ಅನ್ನೋದು ನನ್ನ ಆಸೆ. ನಮ್ಮ ನಡವಳಿಕೆ, ನಾವು ನಡ್ಕೊಳ್ಳೋ ರೀತಿ ನಮ್ಮ ವ್ಯಕ್ತಿತ್ವ ರೂಪಿಸುತ್ತೆ. ಜನ ಅದನ್ನು ನೆನ್ಪಿಟ್ಕೋತಾರೆ. ಇನ್ಮೇಲೆ ಏನೇ ಮಾಡೋದಿದ್ರು ಈ ಥರ ಕೆಲಸ ಮಾಡೋದು ಬೇಡ ಅಂತ ಹೇಳು ಗಿರಿಜಾ ಅಂತ ನಂದನ್ ಒಳಗೆ ಹೋಗ್ತಾರೆ. ಎಲ್ಲರೂ ವಲ್ಲಭನ ಖುಷಿಯಿಂದ ತಪ್ಕೋತಾರೆ. ವೀಣಾ ಪ್ರಿಯ ಹೊಟ್ಟೆ ಉರಿ ಬಿಡ್ತಾರೆ. ಈಚೆ ಅಮೂಲ್ಯ ರೂಮಲ್ಲಿ ವಲ್ಲಭನ ಹತ್ರ, ನೀನು ಯಾಕೆ ನೀನು ಆ ಮನೆಗೆ ಕಳಿಸ್ದೆ ಅಂತ ಹೇಳಿದೆ ಮಾವನ ಹತ್ರ? ಹೇಳದೇ ಇರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಅಂತಾಳೆ. ಏಯ್ ಲೂಸು, ಅಪ್ಪ ಸಿಟ್ಟಲ್ಲಿ ನಿನ್ನೆ ಮನೆ ಬಿಟ್ಟು ಹೋಗು ಅಂದಿದ್ರೆ ಏನು ಮಾಡ್ತಿದ್ದೆ? ನಾನೇನೋ ಟೆಂಟಲ್ಲಿದ್ದೆ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೋತಿದ್ದೆ. ನೀನೇನು ಮಾಡ್ತಿದ್ದೆ? ಫಸ್ಟ್ ಆಫ್ ಆಲ್ ನಿನ್ನ ತವ್ರ ಮನೆಯಲ್ಲೂ ನಿನಗೆ ಎಂಟ್ರಿ ಕೊಡಲ್ಲ ಅಂತ ಗೊತ್ತು. ಸಿಚುವೇಶನ್ ಯೋಚನೆ ಮಾಡಿನೇ ನಾನೇ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ದು ಅಂತಾನೆ ವಲ್ಲಭ. ಥ್ಯಾಂಕ್ ಯು ಸೋ ಮಚ್ ಕಣೋ, ನಿನಗೆ ನನ್ನ ಮೇಲೆ ಎಷ್ಟು ಅಂತ ಅಮೂಲ್ಯ ಹೇಳುವಾಗ ಹೊಳ್ಳನ್ ಸಮಾಧಾನ. ಈ ಪ್ರೀತಿ ಗೀತಿ ಮಾತೆಲ್ಲ ಏನೂ ಇಲ್ಲ, ಅದೆಲ್ಲ ಕನ್ಸು ಕಾಣಬೇಡ, ಓಕೆ ಅಂತಾನೆ ವಲ್ಲಭ. ಹಲೋ, ನಾನೇ ಇಲ್ಲಿ ಪ್ರೀತಿ ಅಂತ ಹೇಳಿದೆ, ನಿನಗೆ ನನ್ನ ಮೇಲೆ ಎಷ್ಟು ಕಾಳಜಿ ಅಂತ ಹೇಳೋಕ್ಕೆ ಬಂದೆ ಅಷ್ಟೇ ಅಂತಾಳೆ ಅಮೂಲ್ಯ. ಇರಲೇಬೇಕಲ್ಲ, ನಿನ್ನ ಕಟ್ಕೊಂಡು ಬಿಟ್ಟಿದ್ದೀನಲ್ಲ, ಅನುಭವಿಸಿ ಸಾಯಲೇಬೇಕು ಅಂತ ಅಮೂಲ್ಯ ಮುಖ ಸಣ್ಣದು ಮಾಡ್ಕೊಂಡಿದ್ದನ್ನು ನೋಡ್ತಾ, ನಿನಗೂ ಕೂಡ ಥ್ಯಾಂಕ್ಸ್ ಅಂತಾನೆ ವಲ್ಲಭ. ಯಾಕೆ ಅಂತಾಳೆ ಅಮೂಲ್ಯ. ಅಪ್ಪನ ಮುಂದೆ ಅಷ್ಟೆಲ್ಲ ಧೈರ್ಯ ಮಾಡಿ ನನ್ನ ಪರ ಮಾತಾಡಿದೆ ಅಲ್ಲ, ಅದಕ್ಕೆ. ಸರಿ
ಹೋಗಿ ಮಲ್ಕೋ, ಗುಡ್ ನೈಟ್, ನನಗೊಂದು ಸ್ವಲ್ಪ ಕೆಲಸ ಇದೆ ಅಂತಾನೆ ವಲ್ಲಭ. ಕೆಲಸನ? ಏನು ಕೆಲಸ ಅಂತಾಳೆ ಅಮೂಲ್ಯ. ಲ್ಯಾಪ್ಟಾಪ್ ಆನ್ ಆಗ್ತಿಲ್ವಲ್ಲ, ಇದು ಹೆಂಗೆ ಆನ್ ಆಗುತ್ತೆ ಅಂತ ನೋಡ್ತಾ ಇರ್ತೀನಿ. ಲ್ಯಾಪ್ಟಾಪ್ನ ಅವತ್ತಿನಿಂದ ಆನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಇದು ಆನ್ ಆಗ್ತಿಲ್ಲ. ಯಾವುದೋ ಗೊತ್ತಿರೋ ಶಾಪ್ಗೆ ರೆಡಿ ಮಾಡಿಸ್ಬೋದಾ ಅಂತ ಕೇಳ್ಕೊಂಡು ಬಂದಿದ್ದೀನಿ, ಅಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದನ್ನು ರಿಪೇರಿ ಮಾಡಿಸೋಕ್ಕೆ 7,000 ಬೇಕಂತೆ. ನೆಕ್ಸ್ಟ್ ಮಂತ್ ಸ್ಯಾಲ್ರಿನಲ್ಲಿ ಮಾಡಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ ವಲ್ಲಭ. ಆಗ ಪ್ರಿಯಾ ವಲ್ಲಭನ ರೂಮ್ ಹತ್ರ ನಿಂತ್ಕೊಂಡು ಅವ್ರ ಮಾತನ್ನು ಕದ್ದು ಕೇಳಿಸ್ಕೊತಿರ್ತಾಳೆ. ಅಲ್ಲ, ಮುಂದಿನ ತಿಂಗಳು ಮಾವಂಗೆ ಬೇರೆ 8,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ಯಾ? ನಿನಗೆ ಬರೋದೇ 13,000, ಅದರಲ್ಲಿ ಉಳಿಯೋದೇ 4,500. ಅದರಲ್ಲಿ ಲ್ಯಾಪ್ಟಾಪ್ ಹೇಗೆ ರೆಡಿ ಮಾಡಿಸ್ತೀಯಾ ಅಂತಾಳೆ ಅಮೂಲ್ಯ. ಹೇಗೋ ರೆಡಿ ಮಾಡಿಸ್ತೀನಿ ಬಿಡು, ದೇವ್ರು ಏನೋ ದಾರಿ ತೋರಿಸ್ತಾನೆ ಅಂತಾನೆ ವಲ್ಲಭ. ಇಷ್ಟು ಚಿಕ್ಕ ವಿಷಯಕ್ಕೆ ದೇವ್ರು ಯಾಕೆ, ನಾನೇ ದಾರಿ ತೋರಿಸ್ತೀನಿ ಅಂತಾಳೆ ಅಮೂಲ್ಯ. ನೀನಾ ಅಂತಾನೆ ವಲ್ಲಭ. ಅದು ಏನು ಅಂದರೆ ಕಾಡು ಪಾಪ, ನಾನು ಮಕ್ಕಳಿಗೆಲ್ಲ ಟ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಾಳೆ ಅಮೂಲ್ಯ. ನೀನು ಟ್ಯೂಷನ್ ಸ್ಟಾರ್ಟ್ ಮಾಡ್ತೀಯ ಅಂತ ವಲ್ಲಭ ಜೋರಾಗಿ ನಗ್ತಾನೆ. ಏಯ್, ಯಾಕೋ ನಗಾಡ್ತಿದ್ಯಾ ಅಂತಾಳೆ ಅಮೂಲ್ಯ. ಅಲ್ಲ ಕಣಮ್ಮ, ನಮ್ಮ ದೊಡ್ಡಬಳ್ಳಾಪುರದ ಮಕ್ಕಳ ಭವಿಷ್ಯ ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ? ಅವ್ರ ಜೀವನ ಹಾಳಾಗಬೇಕು ಅಂತಲೇ ನೀನು ಟಾರ್ಗೆಟ್ ಮಾಡ್ತಿರೋ ಹಾಗಿದೆ ಅಂತಾನೆ ವಲ್ಲಭ. ಕಾಡು ಪಾಪ, ಸುಮ್ಮನಿರು, ತಮಾಷೆ ಮಾಡಿ ಸಾಕು. ನಾನು ಟ್ಯೂಷನ್ ಮಾಡ್ತೀನಿ ಅಂದರೆ ಮಾಡ್ತೀನಿ ಅಷ್ಟೇ ಅಂತಾಳೆ ಅಮೂಲ್ಯ. ಅದೆಲ್ಲ ಏನು ಬೇಡ, ಸುಮ್ಮನೆ ಓದ್ಕೋ ಸಾಕು ಅಂತಾನೆ ವಲ್ಲಭ. ಯಾಕೆ ಬೇಡ? ಹೆಂಗೋ ಕಾಲೇಜ್ ಬೇಗ ಮುಗಿಯುತ್ತೆ, ಮಧ್ಯಾಹ್ನ ನಾನು ಮನೇಲಿ ಸುಮ್ಮನೆ ಕೂತಿರ್ತೀನಿ. ಆ ಟೈಮಲ್ಲಿ ನಾನು ಟ್ಯೂಷನ್ ಮಾಡ್ಬೋದು, ಆವಾಗ ನನಗೆ ಅರ್ನಿಂಗ್ಸು ಆಗುತ್ತೆ ಅಂತಾಳೆ ಅಮೂಲ್ಯ. ಓ, ನೀನು ಅರ್ನ್ ಮಾಡಿ ಪೂರ್ತಿ ನಂದಗೋಕುಲನ ನಡೆಸಬೇಕು ಅಂದ್ಕೊಂಡಿದ್ಯಾ ಅಂತಾನೆ ವಲ್ಲಭ. ಮನೆ ನಡೆಸೋಕಷ್ಟೇ ಅರ್ನ್ ಮಾಡಬೇಕು ಅಂತ ಇಲ್ಲ ಕಾಡು ಪಾಪ, ನಮ್ಮ ಖುಷಿಗೂ ನಾವು ಅರ್ನ್ ಮಾಡ್ಬೋದಲ್ವಾ? ನಾನು ಡಿಸೈಡ್ ಮಾಡಿದ್ದೀನಿ, ನಾನು ಟ್ಯೂಷನ್ ಮಾಡೇ ಮಾಡ್ತೀನಿ, ನೀನು ಅಷ್ಟೇ ಇದಕ್ಕೆ ಸಪೋರ್ಟ್ ಮಾಡಲೇಬೇಕು ಅಂತ ಅಮೂಲ್ಯ ವಲ್ಲಭನ ನೋಡಿ, ಯಾಕೆ ನೀನು ಸಪೋರ್ಟ್ ಮಾಡಲ್ವಾ ಅಂತಾಳೆ. ಇಲ್ಲ, ನನಗೆ ನಿನ್ನ ನೋಡಿದರೆ ನಂಬಿಕೆನೇ ಬರ್ತಿಲ್ಲ ಅಂತಾನೆ ವಲ್ಲಭ. ಯಾಕ್ರೋ ನಾವು ಹೆಣ್ಮಕ್ಳು ಏನಾದರೂ ಸಾಧಿಸ್ತೀವಿ ಅಂದರೆ ನೀವು ಗಂಡು ಮಕ್ಕಳು ಯಾಕೋ ಸಪೋರ್ಟ್ ಮಾಡಲ್ಲ? ಅಷ್ಟಕ್ಕೂ ಹೆಣ್ಮಕ್ಳು ಅಂದರೆ ಅಬಲೆ ಅಲ್ಲ, ತಬಲೆ ಅಂತಾಳೆ ಅಮೂಲ್ಯ. ಅದು ತಬಲೆ ಅಲ್ಲ ಕಣೆ, ಸಬಲೆ ಅಂತಾನೆ ವಲ್ಲಭ. ಕರೆಕ್ಟ್ ಅಲ್ವಾ? ಸಾರಿ ಅಂತಾಳೆ ಅಮೂಲ್ಯ. ಈ ಬೇಸಿಕ್ಸೇ ಗೊತ್ತಿಲ್ಲ ನಿನಗೆ, ಇನ್ನೂ ಮಕ್ಕಳ ಹತ್ರ ಹೋಗಿ ಏನು ಕಿಸಿತೀಯಾ ಅಂತಾನೆ ವಲ್ಲಭ. ಇಲ್ಲ ಕಾಡು ಪಾಪ, ನಾನು ಮಕ್ಕಳ ಹತ್ರ ಚೆನ್ನಾಗೇ ಕಿಸಿತೀನಿ ಅಂತಾಳೆ ಅಮೂಲ್ಯ. ಆದರೆ ಒಂದು ಕಂಡೀಷನ್, ಈ ವಿಷಯನ ನೀನು ಅಪ್ಪನ ಹತ್ರ ಹೋಗಿ ಹೇಳಬೇಕು, ಹೇಳಿನೇ ಟ್ಯೂಷನ್ ಶುರು ಮಾಡಬೇಕು, ಓಕೆನಾ ಅಂತಾನೆ ವಲ್ಲಭ. ಸರಿ, ಮಾವನ ಹತ್ರ ಮಾತಾಡೋಕ್ಕೆ ಭಯನೇ, ಆದರೂ ಧೈರ್ಯ ಮಾಡ್ಕೊಂಡು ಹೇಳ್ತೀನಿ ಅಂತಾಳೆ ಅಮೂಲ್ಯ. ಸರಿ ಅಂತಾನೆ ವಲ್ಲಭ. ಕಾಡು ಪಾಪ, ನಾನು ದುಡ್ಡು ನಿನಗೂ ಶೇರ್ ಕೊಡ್ತೀನಿ, ಆಗ ನಿನಗೂ ದುಡ್ಡು ಉಳಿಯುತ್ತೆ. ಮುಂದಿನ ತಿಂಗಳು ಮಾಧವ್ ಬಾವನ ಲ್ಯಾಪ್ಟಾಪ್ನ ಸರಿ ಮಾಡಿಸೋಣ, ಮಾವಂಗೂ ದುಡ್ಡು ಕೊಡೋಣ, ಸರಿನಾ ಅಂತಾಳೆ ಅಮೂಲ್ಯ. ಹೋ, ನಾನು ಕಷ್ಟದಲ್ಲಿದ್ದೀನಿ ಅಂತ ನನಗೆ ಹೆಲ್ಪ್ ಮಾಡೋಕ್ಕೆ ನೀನು ಟ್ಯೂಷನ್ ಶುರು ಮಾಡಿರೋದು ಅಂತಾನೆ ವಲ್ಲಭ. ಹಾಗಲ್ಲ ಕಾಡು ಪಾಪ, ನಾನು ಆವಾಗಲೇ ಹೇಳಿದ್ನಲ್ಲ, ನನ್ನ ಖುಷಿಗೆ ನಾನು ಅರ್ನ್ ಮಾಡಬೇಕು ಅಂತಿದ್ದೀನಿ ಅಂತ, ಅಷ್ಟೇ ಅಂತಾಳೆ ಅಮೂಲ್ಯ. ನೋಡು, ಒಂದು ವಿಷಯ ಹೇಳ್ತೀನಿ ಕೇಳ್ಕೊ, ಯಾವತ್ತೂ ನೀನು ಸಂತೋಷವಾಗಿರೋದಕ್ಕೆ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋಕ್ಕೆ ನೀನು ಅರ್ನ್ ಮಾಡು. ನಾನು ಕಷ್ಟದಲ್ಲಿದ್ದೀನಿ ಅಂತ ನೀನು ಕಷ್ಟಪಡೋದು ನನಗಿಷ್ಟ ಇಲ್ಲ ಅಂತಾನೆ ವಲ್ಲಭ. ಆಗ ಅಮೂಲ್ಯ ಖುಷಿಯಿಂದ ಅವನ ಮುಖನ ನೋಡ್ತಾಳೆ. ಈಚೆ ಪ್ರಿಯಾ ಇವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು, ಅಂದರೆ ಇವರು ನಮ್ಮ ಯಜಮಾನ್ರ ಲ್ಯಾಪ್ಟಾಪ್ ಹಾಳು ಮಾಡಿದಾರಾ? ಇವಾಗ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಛೇ ಅಂತಾಳೆ. ಈಚೆ ಇಂದಿರಾ ಫಸ್ಟ್ ಆ ಸಿದ್ದು ನಂಬರ್ ತಗೊಂಡು ಅವನಿಗೆ ಕಾಲ್ ಮಾಡು, ಅವನು ಅಮೂಲ್ಯನ ಹಾರಾಟಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಾರೆ. ಆಗ ಜ್ಯೋತಿ ಕಾಲ್ ಮಾಡ್ತಾಳೆ. ಸಿದ್ದು ಹಲೋ ಅಂತಾನೆ. ಹಲೋ ಸಿದ್ದು, ನಾನು ನಿನ್ನನ್ನು ಮೀಟ್ ಮಾಡಬೇಕು, ನಾನು ಹೇಳಿದ ಜಾಗಕ್ಕೆ ನೀನು ಬರಬೇಕು ಅಂತಾರೆ ಇಂದಿರಾ. ಕಾಲ್ ಕಟ್ ಮಾಡ್ತಾರೆ. ಸಿದ್ದು ಇಂದಿರಾ ಮನೆ ಮುಂದೆ ಬಂದು ನಿಂತ್ಕೋತಾನೆ, ಮುಖಕ್ಕೆಲ್ಲ ಮಾಸ್ಕ್ ಹಾಕ್ಕೊಂಡಿರ್ತಾನೆ. ಈಚೆ ವಲ್ಲಭ ಮನೆ ಮಹಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇರುವಾಗ ಸಿದ್ದುನ ನೋಡಿ, ಇವನ್ನ ಏನು ಮಾಡ್ತಿದ್ದಾನಿಲ್ಲಿ, ಇವನು ಅಮೂಲ್ಯನ ಹಳೇ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಅಂತ ವಲ್ಲಭ ಯೋಚನೆ ಮಾಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.